ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ಹರಿಹರ ತಾಲೂಕಿನ ಬಿಜೆಪಿ ಶಾಸಕರಾದ ಬಿಪಿ ಹರೀಶ್ ಅವರ ಮೇಲೆ ದಾವಣಗೆರೆ ಕೆಟಿಜಿ ನಗರದಲ್ಲಿ ಎಸ್ಪಿ ಉಮಾ ಪ್ರಶಾಂತ್ ರವರು ಪ್ರಕರಣ 132-351/279 FIR ದಾಖಲಿಸಿದ್ದಾರೆ. ಹೌದು ವೀಕ್ಷಕರೇ, ನಿನ್ನೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಶಾಸಕರಾದ ಬಿಪಿ ಹರೀಶ್ ರವರು ದಾವಣಗೆರೆ ಜಿಲ್ಲೆಯ ಎಸ್ಪಿ ಆಗಿರತಕ್ಕಂತಹ ಶ್ರೀಮತಿ ಉಮಾ ಪ್ರಶಾಂತ್ ರವರಿಗೆ ಕೀಳು ಮಟ್ಟದ ಹೇಳಿಕೆಯನ್ನು ಹೇಳಿದರು. ಇದನ್ನು ಖಂಡಿಸಿ ಹರಿಹರ ತಾಲೂಕಿನ ಮಾಜಿ ಶಾಸಕರಾದ ಎಸ್ ರಾಮಪ್ಪ ಅವರವರು ಇಂದು ತಮ್ಮ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು. ಹರಿಹರ ತಾಲೂಕಿನ ಹಾಲಿ ಶಾಸಕರಾದ ಬಿಪಿ ಹರೀಶ್ ರವರು ಜಿಲ್ಲೆಯ ಎಸ್ಪಿ ಆಗಿರತಕ್ಕಂತ ಶ್ರೀಮತಿ ಉಮಾ ಪ್ರಶಾಂತ್ ರವರ ಬಗ್ಗೆ ಕೀಳು ಮಟ್ಟದ ಹೇಳಿಕೆಯನ್ನು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಪ್ರೋಮಿನ್ ನಾಯಿ ಅಂತ ಹೇಳಿದಿರುತ್ತಾರೆ. ಇದನ್ನು ಖಂಡಿಸಿ ಮಹಿಳೆಯರಿಗೆ ತಮ್ಮ ತಾಯಿ, ತಮ್ಮ ತಂಗಿ, ತಮ್ಮ ಅರ್ಧಾಂಗಣಿ, ತಮ್ಮ ಮಗಳ ರೂಪದಲ್ಲಿ ನೋಡುವ ನಮ್ಮ ದೇಶದ ಸಂಸ್ಕೃತಿ ಜಿಲ್ಲೆ ಎಸ್ಪಿ ರವರಿಗೆ ಕೀಳು ಮಟ್ಟದ ಹೇಳಿಕೆ ಹೇಳುವುದು ಬಿಪಿ ಹರೀಶ್ ರವರು ಬಿಪಿಯನ್ನು ಏರಿಸಿಕೊಂಡು ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದ್ದೀವಿ. ಇಂತಹ ಹೇಳಿಕೆಯ ಖಂಡನೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ರೇವಣಸಿದ್ದಪ್ಪ, ಮುರುಗೇಶಪ್ಪ, ಅಂಜುಮನ್ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಬಿ ಮೊಹಮ್ಮದ್ ಫೈರೋಜ್ ಸಾಬ್, ಸೈಯದ್ ಸನಾವುಲ್ಲಾ, ಜಿವಿ ವೀರೇಶ್, ನಾಗರಾಜ್ ಬಿ, ಮಗ್ದುಮ್ ಸಾಬ್, ಬಲರಾಜ್, ಹಂಚಿನ ನಾಗಣ್ಣ, ಅಬ್ದುಲ್ ರೆಹಮಾನ್, ಅಬ್ದುಲ್ ಸಾಲೆಹ, ಮೊಹಮ್ಮದ್ ಗೌಸ್, ಬಬ್ಲು ಪೈಬಾನ್ ಉಪಸ್ಥಿತಿ ಇದ್ದರು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಎಲ್ಲ ಪತ್ರಿಕೆ ಮಾಧ್ಯಮಗಳಿಗೆ ನಮಸ್ಕರಿಸುತ್ತಾ, ನಮ್ಮ ಏನಾರೋ ಒಂದು ಮಾತಾಡ್ತಾರೆ, ಯಾರೋ ಮೀಟಿಂಗ್ನಾಗಲಿ ಗಲಾಟೆ ತೆಗೆಯೋದು. ಮತ್ತೆ ಮೊನ್ನೆನೂ ಕೂಡ SV ಮತ್ತೆ DC ಅವರು SS ಮಲ್ಲಣ್ಣವರ ಮನೆ ನಾಯಿ ಕಾಯ್ದಂಗೆ ಕಾಯ್ತಾ ಇದಾರ ಅಂತ ಒಂದು ಹೇಳ್ತಾರೆ. ಇವತ್ತು ಅವರು ಒಬ್ಬ ಶಾಸಕರಾಗಿ, 2ನೇ ಬಾರಿ ಶಾಸಕರಾಗಿ ಇವತ್ತು ಒಂದು ಅಧಿಕಾರಿಗಳಿಗೆ ಆ ತರ ನ್ಯಾಲಿಗೆ ಹರಿಬಿಟ್ಟು ಮಾತಾಡ್ತಾರ, ನಿಜವಾಗ್ಲೂ ಕೂಡ ನಾಚಿಕೆಯಾಡೋದು. ಯಾರೇ ಆಗ್ಲಿ, ಇವತ್ತು ಅವರು SV ಅವ್ರ ಕೆಲಸ SV ಅವ್ರು ಮಾಡ್ತಾರ, ಜಿಲ್ಲಾಧಿಕಾರಿಗಳ ಕೆಲಸ ಜಿಲ್ಲಾ ಅಧಿಕಾರಿಗಳು ಮಾಡ್ತಾರೆ, ಸಚಿವರ ಕೆಲಸ ಸಚಿವರು ಮಾಡ್ತಾರೆ. ಇವತ್ತು ಗಣೇಶ ವಿಸರ್ಜನೆ ಅವರು ಹಿಂದೂ ಮಹಾಸಭೆಯವರು ಗಣೇಶನ ವಿಸರ್ಜನೆ ಮಾಡಕ DG ಬಗ್ಗೆ ಅಲ್ಲಿಂದ ದಾಂಡ್ ಎತ್ಕೊಂತ ಬಂತಾರೆ. ಹಿಂದೆ ರೌಡ್ ಕಚೇರಿ ಕೂಡ ಈಗ 15 ದಿನದಿಂದ ಅವರು ಕೂಡ ಹಂಗೆ ಮಾತಾಡಿದ್ರು ಅಧಿಕಾರಿಗಳಿಗೆ. ಇವರು ಕೂಡ ಅದೇ ರೀತಿಯಲ್ಲೇ ಕೂಡ ನಮ್ಮ ಬಿಪಿ ಹರೀಶ್ ಅವರು ಮಾತಾಡಿದ್ದಾರೆ. ಇವತ್ತು ಸಚಿವರ ನಾಯಿಯಾಗಿ ಅವ್ರು ಕಾಯ್ತಾ ಇದಾರ ಅಂದ್ರೆ ಅದೇನು ಅರ್ಥ ಏನದು? ಅವರೊಬ್ಬ ಶಾಸಕರಾಗಿ ಆ ತರ ಮಾತಾಡ್ಬೋದು ಅಧಿಕಾರಿಗಳಿಗೆ. ಹಂಗಾಗಿ ಅದನ್ನೊಂದು ಅವ್ರು ಏನು ಮಾತಾಡಿದ ಮಾತಿಗೆ ನಾವು ಅವ್ರಿಗೆ ನಿಜವಾಗ್ಲೂ ಕೂಡ ಖಂಡಿಸ್ತೇವೆ. ಮತ್ತೆ ಅವರು ಯಾವಾಗ್ಲೂ ಕೂಡ ಬಿಪಿ ಹರೀಶ್ ಅಂದ್ರೆ BP ಫುಲ್ ರೇಂಜ್ ಮಾಡ್ಕೊಂಡೇ ಇರ್ತಾರೆ, ಯಾವುದೇ ಒಂದು ವಿಷಯಕ್ಕಾಗಲಿ. ಇವತ್ತು ನಗರಸಭೆಗೆ ಮೊನ್ನೆ ಅವತ್ತು ದಿನೇಶ್ ಇವ್ರು ಬಂದಾಗ, ದಿನೇಶ್ ಶೆಟ್ಟಿ ಬಂದಾಗ ಅವರು ಕೂಡ ಹಂಗೆ ಮಾತಾಡಿ ಅವತ್ತು ಬಹಳ ಅಭಾಸ ಮಾಡಿದ್ರು. ಮತ್ತೆ ಮಲ್ಲಣ್ಣ ನಿಂದ ಮೀಟಿಂಗ್ನಾಗ ಕೂಡ ಹಂಗ ಮಾತಾಡಿದ್ರು. ಮೊನ್ನೆನೂ ಕೂಡ ಅದೇ ರೀತಿಯ ಮಾತಾಡಿ ಅವರು ಅಲ್ಲಿ ವಿಧಾನಸಭೆಗೆಲ್ಲ ಮಾತಾಡಿದ್ರು. ಏನು ಅಂದ್ರೆ ಅವರು 50 ಎಕರೆ ಜಮೀನು ಒತ್ತುವರಿ ಮಾಡಿದಾರ ಅಂತ. ಅದು ಸುಮ್ಮನೆ ಏನೋ ಒಂದು ಹೇಳೋದು. ಇವತ್ತು GMIT ಕಟ್ಟಿದ್ದು ಅದು ಇಂಡಸ್ಟ್ರಿ ಏರಿಯಾಕ್ಕೆ ತಗೊಂಡಂತ ಜಾಗ, ಸಂಕ್ಷನ್ ಆಗಿದ್ದಂತ ಜಾಗ. ಯಾರು? ನಮ್ಮ ಸಿದ್ದಣ್ಣವರು ಇಂಡಸ್ಟ್ರಿಗೆ ಕಟ್ಟಿದಂತ ಜಾಗ. ಅವ್ರ ಅಧಿಕಾರ ದುರುಪಯೋಗ ಮಾಡ್ಕೊಂಡು ಅವರು ಆಸ್ತಿ ತಗೊಂಡು ಕಾಲೇಜ್ ಕಟ್ಕೊಂಡಾರ. ಹಂಗೆ ಅವರು ಬೈಲಿಂಪಾದ ಶುಗರ್ ಫ್ಯಾಕ್ಟ್ರಿಯಲ್ಲಿ ಸಾಕಷ್ಟು 100 ಎಕರೆ ಒತ್ತುವರಿ ಮಾಡಿದ್ದಾರೆ. ಅದನ್ನು ಸರಿಯಾಗಿ ಮಾಡ್ತೀವಿ ಅವರು, ಅದನ್ನು ತೆಗಿಲಿ. ಇಡೀ ಗುಡ್ಡನ ಆಫರ್ ಮಾಡ್ಕೊಂಡಾರ, ಅಲ್ಲಿ ಇಡೀ ಗುಡ್ಡನ ಕಾಂಪೌಂಡ್ ಕಟ್ಕೊಂಡಾರ. ಹಂಗಾಗಿ ಈ ಸುಮ್ಮನೆ ಏನೇನಾರ ಒಂದ್ ಹೇಳೋದು. ಈಗ ಸಿದ್ದಣ್ಣವರು ಅವರು ಸುಮಾರು 25 ವರ್ಷ MP ಇದ್ರು. ಅವ್ರು ಏನ್ ಮಾಡಿದ್ದಾರೆ? ಈಗ ಮೊನ್ನೆ MP ಚುನಾವಣೆ ಆಯ್ತು. ನಮ್ಮ MP ಮೇಡಮ್ನವರು ಏನ್ ಕೆಲಸ ಮಾಡ್ತಾ ಇದಾರ, ಎಷ್ಟು ತಿರುಗಾಡ್ತಾ ಇದಾರ, ಎಷ್ಟು ಓಡಾಡಿ ಮಾಡ್ತಾ ಇದಾರೆ.
ಇದೇ ಸಿದ್ದಣ್ಣ ಅವರು ವರ್ಷಕ್ಕೊಂದ್ಸರಿ ನಮ್ಮ ತಾಲೂಕಿಗೆ ಬರೋದು ಕಷ್ಟ ಇತ್ತು, ಅದನ್ನ ಹೇಳಂಗಿಲ್ಲ ಅವರು. MP ಮೇಡಮ್ ಅವರು ಮೊನ್ನೆ ಕಾಲೇಜಲ್ಲಿ ಒಂದು ಅರ್ಧ ಗಂಟೆ ಲೇಟಾಗಿ ಬಂದದಕ್ಕೆ ಅದನ್ನೇ ಒಂದು ದೊಡ್ಡದು ಇದು ಮಾಡಿದ್ದಾರೆ. ತಿರುಗು ಒಂದು ಯಾರ ಪ್ರೆಸ್ ಮೀಟಿಂಗ್ ಇತ್ತು ನಿಮ್ದು, ಅವಾಗ BP ಹರೀಶ್ ಅವರು 2 ತಾಸು ಲೇಟಾಗಿ ಬಂದ್ರು. ಯಾರು 2 ತಾಸು ಲೇಟಾಗಿ ಬಂದ್ರು. ಅವ್ರದ್ದು ಹೇಳಂಗಿಲ್ಲ, ಮಂದಿದ್ ಹೇಳೋದು ಹೇಳ್ತಾರೆ. ಇವತ್ತು ಪ್ರಭಾ ಮಲ್ಲಿಕಾರ್ಜುನ ಅವರು ಎಷ್ಟು ಜನದ ಬಗ್ಗೆ ಕಾಳಜಿ ಐತಿ, ತಾಲೂಕಿನ ಬಗ್ಗೆ ಕಾಳಜಿ ಐತಿ, ಮತ್ತೆ ಎಷ್ಟು ತಿರುಗಾಡ್ತಿದಾರ ಅವರು ಅನ್ನೋದು ಅವ್ರಿಗೆ ಅರ್ಥಕೊಂಡಿಲ್ಲ. ಇದೇ ಸಿದ್ದಣ್ಣ ಅವರು ವರ್ಷಕ್ಕೊಂದ್ಸರಿ ಬರ್ತದೆ ಇಲ್ಲ ನಮ್ಮ ತಾಲೂಕಿಗೆ. ಆ ತರ ಅವರು 25 ವರ್ಷ ರಾಜಕೀಯ ಮಾಡ್ಕೊಂತ ಬಂದು ಈಗ ಅವ್ರಿಗೆ ಈಗ ಹತಸ್ಥಾಗಿದ್ದಾರೆ, ಸೋತು ಅಧಿಕಾರ ಕಳ್ಕೊಂಡು ಎಲ್ಲರೂ ಕೂಡ ಹತಸ್ಥವಾಗಿದ್ದಾರೆ. ಹಂಗಾಗಿ ಅವ್ರಿಗೂ ಕೂಡ ಮಾತಾಡಿದ್ರು, ಅದನ್ನು ಕೂಡ ನಾವು ಖಂಡನೆ ಮಾಡ್ತಾ ಇದ್ದೀವಿ. ಮತ್ತೆ ಏನು ಇವತ್ತು SP ಅವರಿಗೆ ನಾಯಿ ಅಂದ್ರಿಂದ ನಮಗೆ ಬಹಳ ಬೇಜಾರಾಗಿದೆ. ಅಧಿಕಾರಿಗಳು ಅಧಿಕಾರ ಆ ತರ ಮಾಡೋದಲ್ಲ ಅದು ಒಂದು. ಎರಡನೇದು, ಒಬ್ಬ ಮಹಿಳೆ SP ಒಂದು ನಾಯಿ ಅಂದ್ರಿಂದ ನಿಜವಾಗ್ಲೂ ಕೂಡ ಪೂರ್ತಿ ಮಹಿಳೆಯರಿಗೆ ಅವಮರ್ಯಾದೆ ಮಾಡಿದಂಗ. ಹಂಗಾಗಿ ಅದನ್ನ ನಾವು ಖಂಡಿಸ್ತೇವೆ. ಮತ್ತೆ ಮುಂದೆನೂ ಕೂಡ ಆ ರೀತಿ ಮಾತಾಡಬಾರ್ದು ಅವರು. 628 ಕೋಟಿ ರೂಪಾಯಿ ಕೆಲಸ ಮಾಡಿದ್ದೀವಿ. 628 ಕೋಟಿ ರೂಪಾಯಿ ಕೆಲಸ ಮಾಡಿದ್ದೀವಿ. ಇವರು 2.5 ವರ್ಷ ಆದರೂ ಏನು ಕೆಲಸ ಮಾಡಿದ್ದಾರೆ, ಏನು ಕಾಮಗಾರಿ ಮಾಡಿದ್ದಾರೆ, ಏನು ಮಾಡಿ ಸರ್ಕಾರ ಯಾರು ಹೋಗ್ಬೇಕು, ಮಿನಿಸ್ಟರ್ ಹೋಗ್ಬೇಕು, ಕೇಳ್ಕೋಬೇಕು,